ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನೋಡು, ಎಲ್ಲ ತಯಾರಾಗಿ ಬಂದಿದ್ದೀನಿ. ಆಹಾ, ಸಪ್ತಾಹದ ಪೂಜೆ ಮಂಗಳಾರತಿ ಎಲ್ಲ ಪಾಂಗಿತವಾಗಿ ನಡೀತಪ್ಪ. ಇನ್ನು ಪ್ರಸಾದ ವಿನಿಯೋಗ ಒಂದು ಬಾಕಿ, ಅದೊಂದು ಮುಗಿದುಬಿಟ್ರೆ ಮುಂದಿನ ಕಾರ್ಯಕ್ರಮ ಶುರು ಹಚ್ಕೋಬೋದು. ಚಿನ್ನ, ಜಾಜಿ ಕೊಡು ಪ್ರಸಾದನ. ಈಗ ಸಂತೋಷನಾ? ನಾನು ಹೇಳ್ದೆ ನೀನು ಲಲಿತಾ ಸಹಸ್ರನಾಮ ಹೇಳ್ಕೊಡಕ್ ಬಂದಿದ್ದು ಮುಗಿತು, ನಿನ್ ಪಾಡಿಗೆ ನೀನು ಹೋಗು ಅಂತ. ಯಾಕೆ ಹೋಗ್ತಿ ಹೇಳು? ಒಂದು ವಾರದಿಂದ ಸಪ್ತಾಹದ ನೆಪದಲ್ಲಿ ಮೃಷ್ಟಾನ್ನ ಭೋಜನ ಸಿಗ್ತಾ ಇದೆ, ಇರೋದಕ್ಕೆ ಆಶ್ರಯ ಸಿಗ್ತಾ ಇದೆ. ಹೆಂಗೂ ವಾರದ ಕಾಲ ಕಳೀತಲ್ಲ. ಗುರುತು ಪರಿಚಯ ಇಲ್ದವ್ರೆಲ್ಲ ಒಕ್ಕರ್ಸ್ಕೊಂಡ್ಬಿಡ್ತಾರೆ. ಮಡಿ ಗೊತ್ತಿಲ್ಲ, ಮೈಲ್ಗೆ ಗೊತ್ತಿಲ್ಲ. ಏನೋ ಒಂದು ಒಳ್ಳೇದಾಗುತ್ತೆ ಅನ್ಕೊಳ್ಳೋಷ್ಟ್ರೊಳಗೆ ಒಂದು ಕಂಟಕ ಶುರುವಾಗ್ಬಿಡುತ್ತೆ. ನಮ್ಮ ಸುನೀತನಿಗೆ ಯಾವತ್ತೂ ಹೀಗಾಗಿರ್ಲಿಲ್ಲ. ಯಾರೋ ಕಾಲಿಟ್ರೆ ನಮ್ಮ ಮನೆಗೆ, ಈ ಮನೆ ಏನಾಗಬಾರ್ದು ಅದೆಲ್ಲ ಆಗ್ತಿದೆ. ನೀವು ಹೇಳಬೇಕಾದನ್ನ ನೇರವಾಗಿ ಹೇಳಿ ನನಗೆ. ನೀವು ಅಮ್ಮನವ್ರಿಗೆ ಹೇಳೋ ಪೂಜೆ ಮಂತ್ರ ಥರ ಕೇಳಿಸ್ತಿದೆ ನನಗೆ. ನೀವೇನಾದ್ರೂ ಮಾಡ್ಕೊಳ್ಳಿ, ನಾನಿರೋದು ಹೀಗೆ ಅಂತ ಬಣ್ಗೆಟ್ಬಿಟ್ಟಿದೆಯಲ್ಲ. ಸ್ವಲ್ಪನಾದ್ರೂ ಸ್ವಾಭಿಮಾನ ಬೇಡವ ನಿಂಗೆ? ಅಮ್ಮನವರಿಗೆ ಭಕ್ತರು ಆನಂದದಲ್ಲಿದ್ದಾಗ ಪೂಜೆ ಮಾಡಿ ಒಳ್ಳೊಳ್ಳೆ ಮಂತ್ರಗಳೇ ಹೇಳ್ತಾರೆ. ಕಷ್ಟ ಬಂದಾಗ ಅದೇ ಭಕ್ತರು ಅಮ್ಮನವ್ರ ಎದುರಿಗೆ ನಿಂತ್ಕೊಂಡು ಬಾಯಿಗೆ ಬಂದಾಗ ಬೈತಾರೆ. ಎರಡೂ ಪ್ರಿಯವೇ ಅಮ್ಮನವರಿಗೆ. ಅದೇನು ಮಾತಾಡ್ತಿದೀಯೋ, ಅದೇನು ಕಥೆನೋ, ನೀನೇನು ಹೇಳ್ತಿದೀಯ ಅಂತ ನಿನಗೆ ಅರ್ಥವಾಗಬೇಕು. ಜಯಾಂಬಿಕೆ ಜಗನ್ಮಾತಃ ಜಯ ಸರ್ವ ಜಗನ್ಮಯಿ ಜಯಾನವಧಿಕೈಶ್ವರ್ಯೇ ಜಯಾನುಪಮ ವಿಗ್ರಹೇ. ಏನಾಯ್ತು ಸುನೀತಾಗೆ? ಇವರು ತಾಯಿ ಆಗ್ತಾ ಇದ್ದಾರೆ.
ಹೆಂಡತಿ ತಾಯಿ ಆಗ್ತಾ ಇದ್ದಾಳ. ಟೀಚರಮ್ಮ, ಎಂಥ ಪವಾಡ ಆಯ್ತು ಗೊತ್ತಾ? ಸುನೀತಾ ಚಿಕ್ಕಮ್ಮ ತಾಯಿ ಆಗ್ತಿದಾರಂತೆ. ನೀನು ಬಚಾವಾದೆ ಅಲ್ವಾ? ಎಲ್ಲ ಮಹಾತಾಯಿ ಮಹಿಮೆ. ಇನ್ನು ಏನೇನು ನಾಟಕ ನಡಿಬೇಕೋ ಏನೋ. ಇಷ್ಟಕ್ಕೆ ಸಂಭ್ರಮ ಪಡೋ ಹಾಗಿಲ್ಲ. ಯಾಕೆ? ಇನ್ನೇನಾಗಬೇಕು? ಸುನೀತಾ ಚಿಕ್ಕಮ್ಮ ತಾಯಿ ಆಗ್ತಿಲ್ಲ ಅಂತ ತಾನೇ ಜಗ್ಗಿಯವ್ರು ನನಗೆ ಕಾಟ ಕೊಡ್ತಿದ್ದಿದ್ದು. ಈಗೆಲ್ಲ ಸರಿ ಹೋಯ್ತಲ್ಲ. ದೇವರು ತಪಸ್ ಮಾಡೋರ ತಪಸ್ಸನ್ನು ಮೆಚ್ಚಿ ಅವ್ರಿಗೆ ಏನು ಬೇಕೋ ಕೇಳ್ಕೊ ಅಂತಾರೆ. ಆದರೆ ತಪಸ್ ಮಾಡಿದವರು ತಮಗೆ ಸಾವೇ ಬರದೇ ಇರಲಿ ಅಂತ ಕೇಳ್ಕೊತಾರೆ. ಆದರೆ ಯಾವ ದೇವ್ರ ಕೈಲೂ ಸಾವನ್ನು ತಪ್ಪಿಸೋ ಅಂಥ ವರ ಇಲ್ಲ. ಆದರೆ ಅವರ ತಪಸ್ಸಿಗೆ ವರ ಕೊಡಲೇಬೇಕು. ಅವರಿಗೆ ತಿಳಿಸಿ ಹೇಳ್ತಾರೆ, ಸಾವೇ ಇಲ್ಲದ ವರ ಕೊಟ್ಟರೆ ಕಾಲದ ನಿಯಂತ್ರಣ ನಮ್ಮ ಹತೋಟಿಲಿಲ್ಲ ಅಂತ. ವಯಸ್ಸನ್ನಂತೂ ನಿವಾರಿಸೋಕ್ಕಾಗಲ್ಲ. ಆಗ ಮುದಿತನ ಜಾಸ್ತಿ ಆಗ್ತಾ ಹೋಗುತ್ತೆ. ದೇಹ ರೋಗ ರುಜಿನಗಳಿಗೆ ಈಡಾಗತ್ತೆ. ಆದರೆ ಸಾವಿರಲ್ಲ. ಸಾವೇ ಇಲ್ಲದೆ ಏನೂ ಉಪಯೋಗವೂ ಇಲ್ಲದೆ ಬದುಕಿದ್ರೆ ಅಂಥ ನಿನ್ನ ಬದುಕಿಗೆ ಮುಕ್ತಿಯಲ್ಲಿ. ಕೊಟ್ಟ ವರಾನ ಹಿಂದೆ ತೆಗೆದುಕೊಳ್ಳೋದಕ್ಕೂ ಆಗಲ್ಲ. ಅದಕ್ಕೆ ಮತ್ತೆ ಸಾವು ಕೊಡು ದೇವ್ರೆ ಅಂತ ತಪಸ್ ಮಾಡಬೇಕಾಗಿ ಬರುತ್ತೆ. ಯೋಚನೆ ಮಾಡು ಅಂತಾರೆ. ಆದರೆ ಈಗ ಯೋಚನೆ ಮಾಡಬೇಕಾದ್ದು ತಪಸ್ಸನ್ನು ಮಾಡಿ ದೇವ್ರನ್ನ ಕರೆಸ್ಕೊಂಡವರು. ನನಗೇನು ಅರ್ಥ ಆಗಲಿಲ್ಲ ಟೀಚರಮ್ಮ. ಒಳಸುಳಿಗಳು ಅಷ್ಟು ಬೇಗ ಅರ್ಥ ಆಗೋದಿಲ್ಲ ನಿನಗೆ. ಅಷ್ಟು ಸುಲಭವಾಗಿ ಪರಿಹಾರ ಆಗುವಂಥ ಸಮಸ್ಯೆ ಅಲ್ಲ ಇದು. ಕಾಯಬೇಕು ಕಾಲವನ್ನು. ಈಗಿನ್ನೂ ಬೀಜ ಬಿತ್ತಿದೆ. ಇನ್ನು ಗಿಡವಾಗಿ, ಮರವಾಗಿ, ಹೂವು, ಕಾಯಿ, ಹಣ್ಣಾಗಬೇಕು. ಪುನರಪಿ ಜನನಂ ಪುನರಪಿ ಮರಣಂ. ಈಗ ಸದ್ಯಕ್ಕೆ ನಿನಗೆ ನೆಮ್ಮದಿಯಾಗಿದೆ ಅಲ್ವಾ? ಹೋಗಿ ಲಲಿತಾ ಸಹಸ್ರನಾಮನ ಸ್ಮರಿಸ್ಕೊ. ಆಯಿತು ಟೀಚರಮ್ಮ. ಊದಿನ ಕಡ್ಡಿ ಹಚ್ಕೊಂಡು ಬಾರೋ ಮಗನೇ ಅಂದ್ರೆ ಊರೇ ಹಚ್ಕೊಂಡು ಬರ್ತೀನಿ ಅಂತಾನೆ. ಹುಡುಗ ಬುದ್ಧಿ ದುಡುಕು ಜಾಸ್ತಿ. ಮತ್ತೆ ಮದುವೆಗೆ ನಿಂತರ ಬಟ್ಟೆ ಹಾಕೊಂಡ್ ಬಂದಿದ್ದಲ್ಲ ಚಿಕ್ಕಪ್ಪ, ಏನ್ ನಮ್ಮ ಮನೆ ಹುಡುಗಿರು ಅಂದ್ರೆ ಬಿಟ್ಟಿ ಬಿದ್ದೋಗಿದ್ರೆ ಅವ್ರಿಗೆ? ಅಲಂಕಾರ ಮಾಡ್ಕೊಂಡ್ ಬಂದ್ಬಿಟ್ರೆ ತಾಳಿ ಕಟ್ಟೆ ಬಿಟ್ನಾ? ಮನೆ ಹಿರಿನಾಗ ನಾನಿಲ್ವಾ? ನಾನು ಸಿದ್ಧವಾಗೇ ಇದ್ದೆ ಉತ್ತರ ಕೊಡೋದಕ್ಕೆ. ಒಂದು ಮಾತು ಕೇಳಬಾರ್ದ? ಈಗ ಅವನೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ನ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾರೆ. ಅದನ್ನ ಬೇರೆ ನೋಡ್ಬೇಕಾ ಈ ಜನ್ಮದಲ್ಲಿ? ಹೋದ್ರೆ ಹೋಗ್ತೀನಿ ಬಿಡಿ ಜೈಲ್ಗೇನೆ. ಹೀಗೆ ಏನು ತಡಿಯಕ್ ಆಗದೆ ಇದ್ದಿದ್ದಕ್ಕೇನೆ ಸುಂದರಿ ಅಕ್ಕನ ಕಳ್ಕೊಂಡ್ವಿ. ಈಗ ಜಾಜಿ ಅಕ್ಕನ್ನು ಕಳ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ ಅಪ್ಪ. ಹಾಗೆಲ್ಲ ಮಾತಾಡಬೇಡವೋ. ಈ ಮನೆ ಮಗ ನೀನು, ಈ ಮನೆ ಭವಿಷ್ಯ ನೀನು. ನಾನು ಹೇಳೋದು ಕೇಳು. ನೀನೇನಾದ್ರೂ ಮಾಡೋಕ್ ಮುಂಚೆ ನನ್ನನ್ನು ಒಂದು ಮಾತು ಕೇಳು. ಎಲ್ಲದಕ್ಕೂ ಬೇರೆ ರೀತಿ ಪರಿಹಾರ ಇರುತ್ತೆ. ನೋವಿನ ಯುದ್ಧ, ಹೋರಾಟದ ಸಾವೇ ಅಲ್ಲ ಎಲ್ಲದಕ್ಕೂ ಪರಿಹಾರ. ಶಾಂತಿ ಮಂತ್ರ ಸಂಧಾನದಿಂದಲೂ ಪರಿಹಾರ ಸಿಗುತ್ತೆ. ಸರಿ ಆಯ್ತು ಬಿಡಿ, ಇನ್ನು ಮುಂದೆ ನಿಮ್ಗೆ ಹೇಳ್ಬಿಟ್ಟೆ ಹೊಡಿತೀನಿ. ನೋಡು ಮತ್ತೆ ಅದೇ ಬೇಡ ಅಂದಿದ್ದು. ಸರಿ ಬಿಡಿ, ಇವಾಗೆಲ್ಲ ಸರಿ ಹೋಯ್ತಲ್ಲ. ಹೋಗು, ನಿನ್ ಚಿಕ್ಕಪ್ಪನ ಹತ್ರ ಹೋಗಿ ಕ್ಷಮೆ ಕೇಳು. ಮಾಡಿದ್ದು ತಪ್ಪಾಯ್ತು ಅಂತ ಹೇಳೋಗು. ನನ್ನ ಪರವಾಗಿ ನೀವೇ ಕೇಳ್ಬಿಡಿ. ಹೇಗೂ ಗಾಂಧಿವಾದಿ ಅಲ್ವಾ ನೀವು? ಅಬ್ಬಾ, ನಿಂತ್ಕೋ ಸುನೀತಾ. ನನಗೆ ಮಕ್ಕಳಾಗೋದಕ್ಕೆ ಸಾಧ್ಯನೇ ಇರಲಿಲ್ಲ ಅಲ್ವಾ?
ನಿನ್ನ ಹೊಟ್ಟೆ ಮೇಲೆ ನಾನೇ ಒದ್ದು ನಿನ್ನ ಗರ್ಭಕೋಶ ಹಾಳಾಗಿತ್ತಲ್ವಾ? ಈಗ ಹೇಗೆ ನಿನ್ನ ಗರ್ಭವತಿ ಆದೆ? ಹೇಗೆ ಇದು ಸಾಧ್ಯ ಆಯಿತು? ಹೇಗೆ ಸಾಧ್ಯ ಅಂದರೆ ನಾನು ಹೆಣ್ಣು, ನನಗೆ ಮಗು ಆಗದೆ ನಿಮ್ಗೆ ಆ ಮಗು ಆಗುತ್ತೆ. ಈ ಪ್ರಶ್ನೆನ ಹೊರಗಡೆ ಎಲ್ಲೂ ಕೇಳಬೇಡಿ, ನಿಮ್ಮನ್ನ ಪೆದ್ದು ಅಂತ ಅನ್ಕೋತಾರೆ. ಇಂಥ ಸಂದರ್ಭದಲ್ಲಿ ತಮಾಷೆ ಮಾಡಬೇಡ. ನಾನು ಏನು ಕೇಳ್ತಾ ಇದ್ದೀನಿ ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ನಿನಗೆ ಮಗು ಆಗೋಕೆ ಹೇಗೆ ಸಾಧ್ಯ? 3 ತಿಂಗಳಾದ್ಮೇಲೆ ಹೊಟ್ಟೆ ಉಬ್ಬುತ್ತೆ, 9 ತಿಂಗಳಷ್ಟೊತ್ತಿಗೆ ಮಗು ಬೆಳೆದಿರುತ್ತೆ, ಹೊಟ್ಟೆ ನೋವು ಬರುತ್ತೆ, ಆಸ್ಪತ್ರೆಗೆ ಹೋದರೆ ಮಗು ಆಗುತ್ತೆ. ನಾಟಕ ಬೇಡ, ನನ್ನ ಬಾಯಿಂದ ಕೆಟ್ಟ ಕೆಟ್ಟ ಮಾತು ಬರೆಸ್ಬೇಡ. ಮಗುವಿನ ತಾಯಿ ಆಗ್ತಾ ಇದೆಯಾ? ಇಂಥ ಸಂದರ್ಭದಲ್ಲಿ ನಾನು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿದ್ರೆ ಮಗು ಮೇಲೂ ಪರಿಣಾಮ ಬೀರುತ್ತೆ. ಅದಕ್ಕೆ ನಾಜೂಕಾಗಿ ಕೇಳ್ತಾ ಇದ್ದೀನಿ, ಹೇಳು ಸುನೀತಾ, ನಿನಗೆ ಮಗು ಹೇಗೆ ಸಾಧ್ಯ? ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಅದು ಕುದ್ದು ಹೋದ್ರೆ ಅದಕ್ಕೂ ಬೈತೀರ. कदम्बवनचारिणी मुनिकदम्बकादम्बिनी निडम्बजिदभूतरा सुरनितम्बिनी सेविता महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्. ತಗೊಳ್ಳಯ್ಯ ಪಂಚಾಕ್ಷರಿ, ಇವತ್ತು ಸಿಹಿ ಪ್ರಸಾದ. ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕಿದಾನೆ ಶೇಖ್ರಿ. ಅಯ್ಯೋ ಬೇಡಪ್ಪ, ಸಿಹಿ ಈಗ ತಾನೆ ಆ ಪುರುಷೋತ್ತಮ ಬೇಡ ಬೇಡ ಅಂತಂದ್ರು ಬಾಯಿ ತುಂಬಾ ಸಿಹಿ ಹಾಕೋದ. ತಿನ್ಲಾರ್ದೆ ತಿಂದೆ, ವಾಕರ್ಕೆ ಬರ್ತಾ ಇದೆ. ನನಗೂ ಕೊಟ್ಟೋದ, ತಾನು ತಂದೆ ಆಗ್ತಿದ್ದೀನಿ ಅಂತ. ಅಂದಂಗೆ ಜಗ್ಗಿನೂ ತಂದೆ ಆಗ್ತಾ ಇದ್ದಾನಂತೆ. ಅಲ್ರಿ ಗುಂಡಾಚಾರಿ, ಈ ಮುಂಚೆ ಜಗ್ಗಿ ಅವನ ಹೆಂಡತಿ ಗರ್ಭಕೋಶ ಹಾಳಾಗಿದೆ, ಇನ್ ಮುಂದೆ ಮಕ್ಕಳಾಗಲ್ಲ, ಹಾಗೆ ಹೀಗೆ ಅಂತ ನನ್ ಮುಂದೆ ಹೇಳಿದ್ದ ಅಲ್ವಾ? ನನಗೂ ಬಂತು ಸಂದೇಹ, ಒಳಗೊಳಗೆ ಕೊರಿತಾ ಇತ್ತು. ಆದ್ರೆ ಈ ವಿಷಯನ ಜಗ್ಗಿ ಹತ್ರ ಹೇಗೆ ಕೇಳೋದು? ಕುಡ್ದು ಕುಡ್ದು ಅವನ ತಲೆಗೆ ಇಂಥ ಸೂಕ್ಷ್ಮಗಳೆಲ್ಲ ಅರ್ಥನೇ ಆಗಲ್ಲ ಅನ್ಸತ್ತೆ. ಮದುವೆ ಆಗಿ 12 ವರ್ಷ ಕಳೆದ್ರು ಅವ್ರಿಬ್ರು ನಡುವೆ ಸಂಪರ್ಕ ಇಲ್ಲ ಅಂತ ಕುಡ್ದಾಗೆಲ್ಲ ಜಗ್ಗಿ ನನ್ನ ಹತ್ರ ಹೇಳ್ತಾ ಇದ್ದ. ಇವನ್ ಕುಡ್ಕ ಅಂತ ಅವನ ಹೆಂಡತಿ ಅವಳ ಹತ್ರಕ್ಕೂ ಸೇರಿಸ್ತಾ ಇರ್ಲಿಲ್ಲ. ಈಗ ನೋಡಿದ್ರೆ ಕುಂತಿ ಕೂತಿದ್ದಾಳೆ. ಅದ್ಯಾವ ಕಾರಣ ನೆತ್ಕೊಡ್ತಾಳೋ ನಮ್ ಜಗ್ಗಿಗೆ. ಮಾಡಿದವ್ರು ಪಾಪ ಆಡ್ದವ್ರ ಬಾಯಲ್ಲಿ ಅನ್ನೋ ಹಾಗೆ ನಮಗೆ ಯಾಕೆ ಅಂದಂಗೆ ಒಂದು ಕೆಲಸ ಮಾಡು, ನಿನಗೆ ಇನ್ನೊಂದು ಸ್ವಲ್ಪ ಪ್ರಸಾದ ಬೇಕಾದ್ರೆ ಆಮೇಲೆ ಬಂದು ಇಸ್ಕೊಂಡು ಹೋಗು. ಇನ್ನೂ ಪ್ರಸಾದನ ಬೇಡ ಮರೆಯ, ಈಗಲೇ ಬಾಯಿ ವಿಪರೀತ ಸಿಹಿಯಾಗಿ ವಾಕರ್ಕೆ ಬರ್ತಾ ಇದೆ. ಸರಿ, ನನಗೆ ಸಮಯ ಆಗ್ತಾ ಇದೆ, ನಾನು ಇನ್ನು ಬರಲಾ? ಆಯ್ತು. ಆಯಿತು, ನಿಮ್ಮ ಜೊತೆ ಕೈ ಜೋಡಿಸೋದಕ್ಕೆ ನನಗೆ ಒಪ್ಪಿಗೆ ಇದೆ. ಆದರೆ ಒಂದು ಷರತ್ತು. ಹೇಳು, ಆಗೋದಾದ್ರೆ ಮಾಡೋಣ. ನನಗೆ ಜಾಜಿ ಬೇಕು. ಜಾಜಿ ಅಂತ 100, 1000 ಯಾರೂ ಮುಡ್ದಿರೋಂಥ ಹೊಸ ಹೂಗಳು ಬೇಕು. ಸಿಗತ್ತಾ ನನಗೆ? ಅಯ್ಯೋ ಹುಚ್ಚಪ್ಪ, ಎಷ್ಟು ಹೇಳಿದ್ರು ನಿನಗೆ ತಲೆಗೆ ಅರ್ಥನೇ ಆಗ್ತಾ ಇಲ್ವಾ ನಿನಗೆ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ಇವತ್ತಿನಿಂದನೇ ಉತ್ಸವ ಪ್ರಾರಂಭ ಆಗುತ್ತೆ. ಕಾಲರುದ್ರ ಕಡಕಿ. ನಾಳೆಯಿಂದ 24 ದಿವಸ ಮಂಡಲ ಪೂಜೆ. ಆಮೇಲೆ ಅಮ್ಮನವರಿಗೆ ಕಂಕಣ ಕಟ್ಟಿಬಿಟ್ರೆ ಅವಳ ಪ್ರಭೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಕಂಕಣ ಕಟ್ಟೋದಕ್ಕೂ ಮುಂಚೆನೇ ನಾವು ಏನಾದರೂ ಯೋಚನೆ ಮಾಡಬೇಕು.
ಯಾವುದೇ ಕಾರಣಕ್ಕೂ ಕಂಕಣ ಕಟ್ಟೋದಕ್ಕೆ ಬಿಡಬಾರ್ದು. ನಾಳೆಗೆ 24ನೇ ದಿವಸಕ್ಕೆ ಶ್ರೀಚಕ್ರೋದ್ಭವ. ಅಮ್ಮನವ್ರು ಬೆಳೆದ್ಬಿಟ್ರೆ ನಮ್ಮ ನಾಶ ಖಂಡಿತ. ನಾವು ಬೆಳಿಬೇಕು ಅಂದರೆ ಆಗಬೇಕು ಅವಳ ನಾಶ. ಸಪ್ತಾಹ ಮುಗೀತು. ನಾನು ಬಂದ ಕೆಲಸ ಆಯಿತು. ಇನ್ನು ಬೇರೆ ಕೆಲಸ ಶುರುವಾಗ್ತಿದೆ. ಹೊರಡ್ತೀನಿ. ಹಾಗಂದ್ರೆ ಹೇಗೆ ಟೀಚರ್ ಅಮ್ಮ? ನೀವು ನನ್ನ ಜೊತೆಲೇ ಇದ್ಬಿಡಿ. ನಿನ್ನ ಹಾಗೆ ಇನ್ನೂ ಕೆಲವರಿದ್ದಾರೆ. ನಾನು ಇಲ್ಲೇ ನಿಂತರೆ ಅವ್ರಿಗೆಲ್ಲ ಪಾಠ ಹೇಳೋರು ಯಾರು? ಅವರು ನಿನ್ನ ಹಾಗೇನೆ ಕಾಯ್ತಿರ್ತಾರೆ. ನೀವು ಹೊರಟು ಹೋದರೆ ಭಯ ಆಗತ್ತೆ ನನಗೆ. ನೀವಿದ್ರೆ ನನಗೆ ಏನೇ ಕಷ್ಟ ಬಂದರೂ ಪರಿಹಾರ ಮಾಡ್ತೀರಾ ಅನ್ನೋ ಗಟ್ಟಿ ನಂಬಿಕೆ. ಇಲ್ಲೇ ಇರಿ ಟೀಚರ್ ಅಮ್ಮ. ನಿನ್ನ ಕಷ್ಟಕ್ಕೆ ನಾನು ಯಾವಾಗಲೂ ಇಲ್ಲೇ ಇರ್ತೀನಿ. ನಿನ್ನ ಥರಾನೇ ಬೇರೆಯವ್ರ ಕಷ್ಟನೂ ಬಗೆಹರಿಸ್ಬೇಕಲ್ವಾ? ನಿನಗೆ ಕಷ್ಟ ಅಂದ ಕೂಡಲೇ ಆ ಅಮ್ಮನವ್ರನ್ನ ನೆನಪಿಸ್ಕೊ. ಅವರು ಬಂದು ನನಗೆ ಸುದ್ದಿ ಮುಟ್ಟಿಸ್ತಾರೆ. ನಾನು ಬಂದೇ ಬಿಡ್ತೀನಿ. ಅಮ್ಮ, ನೀವಾದರೂ ಹೇಳಿ ಟೀಚರ್ ಅಮ್ಮಂಗೆ. ನೀವು ಹೇಳಿದ್ರೆ ಅವ್ರು ಇಲ್ಲೇ ಇರ್ತಾರೆ. ಹೋಗಿ ಬರಲಿ ಬಿಡು ಜಾಜಿ. ನಿನಗೆ ಹೇಗೋ ಅವ್ರು ದೇವಸ್ಥಾನದಲ್ಲಿ ಸಿಗ್ತಾ ಇರ್ತಾರೆ. ಹೌದು, ನೀನು ದೇವಸ್ಥಾನಕ್ಕೆ ಬಂದರೆ ನಾನು ಅಲ್ಲೇ ಇರ್ತೀನಲ್ಲ, ದಿನ ಸಿಗ್ತೀನಿ. ಈಗ ಹೋಗೋದಕ್ಕೆ ಅಡ್ಡಿ ಮಾಡಬೇಡ. ಆಗಲೇ ಉತ್ಸವದ ಕಾಲ ಶುರುವಾಗಿದೆ. ಭಕ್ತರೆಲ್ಲ ಬರೋದಕ್ಕೆ ಶುರು ಮಾಡಿದ್ದಾರೆ. ಅವ್ರಿಗೆಲ್ಲ ಬೆಳಕನ್ನು ಕೊಡಬೇಕಲ್ವಾ? ಬೆಳಕನ್ನು ಕೊಡೋ ದೀಪವನ್ನು ಕೊಡಬೇಕು ಅಂತ. ಇನ್ನೂ ಒತ್ತಾಯ ಮಾಡಬೇಡ, ನಾನು ಹೋಗಿ ಬರ್ತೀನಿ. ಹೌದು ಕಣೆ, ನೀನೇನು ಮಾತಾಡಬೇಡ. ಒಂದು ನಿಮಿಷ ಇರಿ, ಬಂದೆ. ತಗೋ ಚಾಚಿ. ಇಷ್ಟು ದಿನ ನಮ್ಮ ಜೊತೆ ಇದ್ದು ಬಂದ ಕಷ್ಟಗಳನ್ನೆಲ್ಲ ನಿವಾರಿಸಿ ದುರ್ಗಾ ಸಪ್ತಾಹ ಚೆನ್ನಾಗಿ ನಡೆಯೋ ಹಾಗೆ ನೋಡ್ಕೊಂಡಿದ್ದಾರೆ. ಅವ್ರಿಗೆ ಆ ಬಾಗ್ನ ಕೊಟ್ಟು ನಮಸ್ಕಾರ ಮಾಡು. ಅವಳಿಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಹಂಸಯುಕ್ತ ವಿಮಾನಸ್ತೆ ಬ್ರಹ್ಮಾ